ಬಾರಿ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕ 3.0 ಕ್ಯಾಬಿನೆಟ್ನಲ್ಲಿ ಸ್ವಪಕ್ಷೀಯರಿಗೆಷ್ಟು ಎನ್ಡಿಎ ಮಿತ್ರರಿಗೆಷ್ಟು ಸ್ಥಾನ ಕರ್ನಾಟಕಕ್ಕೆ ಎಷ್ಟು ಮಂತ್ರಿ ಪಟ್ಟ ದಿಲ್ಲಿಯಿಂದ ಕ್ಷಣ ಕ್ಷಣದ ಮಾಹಿತಿ ಮೋದಿ ಸರ್ಕಾರ 3.0 ನ್ಯೂಸ್ 18 ಬಿಗ್ ಕವರೇಜ್ ಇವತ್ತು ನರೇಂದ್ರ ಮೋದಿಗೆ ಮೂರನೇ ಬಾರಿಗೆ ಪಟ್ಟಾಭಿಷೇಕ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಇವತ್ತು ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ರಾತ್ರಿ 7:15 ಸರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನವನ್ನ ನರೇಂದ್ರ ಮೋದಿ ಸ್ವೀಕರಿಸಲಿದ್ದಾರೆ ದೆಹಲಿಯಲ್ಲಿ ಇವತ್ತು ಅದ್ಧೂರಿ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರಪತಿ ಭವನದ ಮುಂದೆ ಭವ್ಯ ವೇದಿಕೆ ಈಗಾಗಲೇ ಸಿದ್ಧಗೊಂಡಿದೆ ಮೋದಿ ಜೊತೆಗೆ 20ಕ್ಕೂ ಅಧಿಕ ಸಂಸದರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಮೋ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭ ಆಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರಪತಿ ಭವನದ ಮುಂಭಾಗ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜುಗೊಂಡಿದೆ ಜೊತೆಗೆ ದೇಶ ವಿದೇಶದ ಸಾಕಷ್ಟು ಗಣ್ಯರು ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಲಿದ್ದಾರೆ ಅನೇಕ ವಿದೇಶಿ ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ ಗಾಂಧಿ ಸಮಾಧಿ ವಾಜಪೇಯಿ ಸಮಾಧಿಗೂ ಕೂಡ ಈಗ ಬೆಳಗ್ಗೆ ನಮಿಸಿದ್ದಾರೆ ಮೋದಿ ಯುದ್ಧ ಸ್ಮಾರಕಕ್ಕೂ ಕೂಡ ಗೌರವ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಪ್ರಮಾಣ ಸ್ವೀಕಾರಕ್ಕೂ ಮುನ್ನ ಗೌರವ ಸಲ್ಲಿಕೆಯನ್ನ ಮಾಡಲಾಗಿದೆ ಈಗಾಗಲೇ ನಿಮಗೆ ಮೂರು ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ ಗಾಂಧಿ ಸಮಾಧಿಗೆ ಬೆಳಗ್ಗೆನೆ ನಮನವನ್ನು ಸಲ್ಲಿಸಿದ್ದಾರೆ ರಾಜ್ಘಾಟ್ಗೆ ತೆರಳಿ ಅಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ನಮನವನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯಲ್ಲಿ ಪ್ರಮುಖ ನಾಯಕತ್ವವನ್ನು ಪಡ್ಕೊಂಡಂತಹ ಪ್ರಧಾನಿಯಾಗಿದ್ದಂತಹ ವಾಜಪೇಯಿ ಅವರ ಸಮಾಧಿಗೂ ಕೂಡ ವಂದನೆಯನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು ಇನ್ನು ಯುದ್ಧ ಸ್ಮಾರಕದಲ್ಲಿ ಹೋಗಿ ಅಲ್ಲೂ ಕೂಡ ಗೌರವವನ್ನ ಸಲ್ಲಿಸಿದ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮೂರನೇ ಬಾರಿ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕ 3.0 ಕ್ಯಾಬಿನೆಟ್ನಲ್ಲಿ ಸ್ವಪಕ್ಷೀಯರಿಗೆಷ್ಟು ಎನ್ಡಿಎ ಮಿತ್ರರಿಗೆಷ್ಟು ಸ್ಥಾನ ಕರ್ನಾಟಕಕ್ಕೆ ಎಷ್ಟು ಮಂತ್ರಿ ಪಟ್ಟ ದಿಲ್ಲಿಯಿಂದ ಕ್ಷಣ ಕ್ಷಣದ ಮಾಹಿತಿ ಮೋದಿ ಸರ್ಕಾರ 3.0 ನ್ಯೂಸ್ 18 ಬಿಗ್ ಕವರೇಜ್ ಇವತ್ತು ನರೇಂದ್ರ ಮೋದಿಗೆ ಮೂರನೇ ಬಾರಿಗೆ ಪಟ್ಟಾಭಿಷೇಕ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಇವತ್ತು ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ರಾತ್ರಿ 7:15 ಸರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನವನ್ನ ನರೇಂದ್ರ ಮೋದಿ ಸ್ವೀಕರಿಸಲಿದ್ದಾರೆ ದೆಹಲಿಯಲ್ಲಿ ಇವತ್ತು ಅದ್ಧೂರಿ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರಪತಿ ಭವನದ ಮುಂದೆ ಭವ್ಯ ವೇದಿಕೆ ಈಗಾಗಲೇ ಸಿದ್ಧಗೊಂಡಿದೆ ಮೋದಿ ಜೊತೆಗೆ 20ಕ್ಕೂ ಅಧಿಕ ಸಂಸದರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಮೋ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭ ಆಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರಪತಿ ಭವನದ ಮುಂಭಾಗ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜುಗೊಂಡಿದೆ ಜೊತೆಗೆ ದೇಶ ವಿದೇಶದ ಸಾಕಷ್ಟು ಗಣ್ಯರು ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಲಿದ್ದಾರೆ ಅನೇಕ ವಿದೇಶಿ ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ ಗಾಂಧಿ ಸಮಾಧಿ ವಾಜಪೇಯಿ ಸಮಾಧಿಗೂ ಕೂಡ ಈಗ ಬೆಳಗ್ಗೆ ನಮಿಸಿದ್ದಾರೆ ಮೋದಿ ಯುದ್ಧ ಸ್ಮಾರಕಕ್ಕೂ ಕೂಡ ಗೌರವ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಪ್ರಮಾಣ ಸ್ವೀಕಾರಕ್ಕೂ ಮುನ್ನ ಗೌರವ ಸಲ್ಲಿಕೆಯನ್ನ ಮಾಡಲಾಗಿದೆ ಈಗಾಗಲೇ ನಿಮಗೆ ಮೂರು ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ ಗಾಂಧಿ ಸಮಾಧಿಗೆ ಬೆಳಗ್ಗೆನೆ ನಮನವನ್ನು ಸಲ್ಲಿಸಿದ್ದಾರೆ ರಾಜ್ಘಾಟ್ಗೆ ತೆರಳಿ ಅಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ನಮನವನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯಲ್ಲಿ ಪ್ರಮುಖ ನಾಯಕತ್ವವನ್ನು ಪಡ್ಕೊಂಡಂತಹ ಪ್ರಧಾನಿಯಾಗಿದ್ದಂತಹ ವಾಜಪೇಯಿ ಅವರ ಸಮಾಧಿಗೂ ಕೂಡ ವಂದನೆಯನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು ಇನ್ನು ಯುದ್ಧ ಸ್ಮಾರಕದಲ್ಲಿ ಹೋಗಿ ಅಲ್ಲೂ ಕೂಡ ಗೌರವವನ್ನ ಸಲ್ಲಿಸಿದ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.